नमः। हरिः ओं। ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साधयेष्टानि माधव। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। धर्म विज्ञान वैराग्य परमैश्वर्यशालिनः आनन्दतीर्थ भगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थं तमाश्रये। श्रीसत्यसन्धसिन्धूत्थः श्रीसत्यवरचन्द्रमाः प्रार्थितार्थप्रदो नित्यं भूयस्यादिष्टसिद्धये। सत्यसन्तुष्टवाराशेः जातः सत्यपरायणः चिन्तामणिस्तदा भूयात् सतां चिन्तितसिद्धये। सत्याभिज्ञकराब्जोत्थान् पञ्चाशद्वर्षपूरकान् सत्यप्रमोदतीर्थार्यान् नौमिन्यायसुधारतान्। मायावी परमानन्दं त्यक्त्वा वैकुण्ठमुत्तमं स्वामि पुष्करणीतीरे रमया सह मोदते। ಜಾಗತಿಕ ಸೌಖ್ಯವನ್ನೆಲ್ಲ ತೊರೆದು ವಿರಕ್ತರಾಗಿ ಯಾವ ಭಗವಂತನ ಲೋಕವನ್ನು ಪಡೆಯಬೇಕು ಅಂತ ಎಷ್ಟೋ ಜನ್ಮಗಳ ಸಾಧನೆಯನ್ನು ಮಾಡಿ ಸಾಧಕರು ಬಯಸ್ತಾರೋ ಅಂತಹ ಮೋಕ್ಷದಲ್ಲಿ ಸರ್ವರಿಗೂ ಆನಂದದ ವೃಷ್ಟಿಯನ್ನು ಮಾಡುವ ಭಗವಂತನಿಗೆ ವೈಕುಂಠದಲ್ಲಿ ಏನು ಕಡಿಮೆ ಇತ್ತು, ಏನು ಕೊರತೆ ಇತ್ತು, ನ್ಯೂನತೆ ಇತ್ತು? ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಅಂತಹ ವೈಕುಂಠವನ್ನು ಪರಿತ್ಯಾಗ ಮಾಡಿ ಇಲ್ಲಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಭಗವಂತ ಬಂದು ಸನ್ನಿಹಿತನಾಗಿದ್ದಾನೆ. ನಮ್ಮ ಭಾಗ್ಯ, ಸಂತೋಷ. ಆದರೆ ಯಾಕೆ ಬಂದ? ಶೌನಕಾದಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನಕ ಮಹಾರಾಜ ಶತಾನಂದರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಭಗವಂತನ ಮಹಿಮೆಯನ್ನು ಕೇಳಬೇಕು ಅಂತ ಉತ್ಸುಕತೆ ಇದೆ, ತಿಳಿಸಿಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ತಿಳಿಸ್ತಾ ಇದ್ದಾರೆ. ಶತಾನಂದ ಉವಾಚ. ಎಲ್ಲ ಋಷಿಗಳು ಯಜ್ಞವನ್ನು ಮಾಡ್ತಾ ಇದ್ದರಂತೆ. ಯಜ್ಞವನ್ನು ಮಾಡುವಾಗ ಯಜ್ಞದ ಪ್ರೇರಕ ಹಾಗೂ ಉದ್ದೇಶ ಯಾರು ಅಂತ ತಿಳಿಯದೆ ಯಜ್ಞ ಮಾಡಿದರೆ ವ್ಯರ್ಥ. ಯಜ್ಞೋ ಯಜ್ಞಪತಿರ್ ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಗ್ ಯಜ್ಞಸಾಧನಃ ಯಜ್ಞಾಂತಕೃತ್ ಯಜ್ಞಗುಹ್ಯಂ ಅನ್ನಂ ಅನ್ನಾದಯೇವ ಚ. ಯಜ್ಞೋ ವೈ ವಿಷ್ಣು ಶ್ರುತಿ ಹೇಳುತ್ತದೆ. ಯಜ್ಞದ ಪ್ರೇರಕ, ಯಜ್ಞದ ಉದ್ದೇಶ, ಯಜ್ಞ ಮಾಡುವ ಋತ್ವಿಜರಲ್ಲಿ ಅಂತರ್ಯಾಮಿ, ಯಜ್ಞಕ್ಕೆ ಬಳಸುವ ಹವಿಸ್ಸಿನಲ್ಲಿ ಅಂತರ್ಯಾಮಿ, ಅಲ್ಲಿರುವ ಇಟ್ಟಿಗೆಗಳು, ಕಟ್ಟಿಗೆಗಳು, ಪೆಟ್ಟಿಗೆಗಳು ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ. ಈ ಎಲ್ಲ ಯಜ್ಞವನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಅರ್ಪಣೆ ಮಾಡಿಸುವವ ಅರ್ಪಣೆ ಅನ್ನುವ ಕ್ರಿಯೆಯಲ್ಲಿದ್ದವನು ದೇವರು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನವು ಅಗ್ನಿಯಲ್ಲಿ ದೇವರಿದ್ದಾನೆ. ಬ್ರಹ್ಮಣಾಹುತಂ ಯಜಮಾನನಲ್ಲಿದ್ದು ಹೋಮ ಮಾಡಿಸುವವನು ಅವನೇ. ಉದ್ದೇಶ ಗಮ್ಯ ಬ್ರಹ್ಮೈವತೇನ ಗಂತವ್ಯಂ. ಈ ರೀತಿ ಆ ಯಜ್ಞದ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ, ಕ್ರಿಯೆಗಳಲ್ಲಿ, ನಾಮಗಳಲ್ಲಿ ಹಾಸು ಹೊಕ್ಕಾಗಿರುವ ಭಗವಂತನ ತಿಳುವಳಿಕೆ ಇಲ್ಲದೆ ಯಜ್ಞವನ್ನು ಮಾಡಿದರೆ ಏನು ಪ್ರಯೋಜನ? ಇವತ್ತೆಲ್ಲ ನಾವು ಹಾಗೇನೇ ಯಜ್ಞವನ್ನು ಮಾಡ್ತಾ ಇದ್ದೇವೆ. ಭಕ್ತಿ ಇಲ್ಲದೆ, ಶ್ರದ್ಧೆ ಇಲ್ಲದೆ. ನಾರದರು ಈ ರೀತಿಯ ಯಜ್ಞ ಪ್ರಯೋಜನವಿಲ್ಲ ಅಂತ ಜಗತ್ತಿಗೆ ತೋರಿಸುವುದಕ್ಕೆ
ಭೃಗು ಮೊದಲಾದ ಋಷಿಗಳು ಯಜ್ಞ ಮಾಡುವ ಸ್ಥಳಕ್ಕೆ ಬಂದು ಯಾಕೆ, ಯಾರಿಗೆ, ಹೇಗೆ, ಫಲ ಕೊಡುವವರು ಯಾರು ಇದನ್ನು ಕೇಳಿದ್ದಾರೆ. ಹಿಂದೆಲ್ಲ ಇದರ ಬಗ್ಗೆ ಬಹಳ ದೊಡ್ಡ ದೊಡ್ಡ ಚರ್ಚೆಗಳು ನಡೀತಾ ಇತ್ತು. ಫಲಪ್ರದಂ ಕರ್ಮ ಫಲಪ್ರದೋಜಃ ಕಿರಂಗನ ಯತ್ರ ಗಿರೋಗಿರಂತಿ ಯಚ್ಛಿಷ್ಯ ವಿದ್ಯಾಧ್ಯಯನಾಪ್ತ ಪಂಡಾಃ ತದ್ಭಾತಿ ರಮ್ಯಂ ವರಮಂಡನೌಕಃ ಅಂತ ಮೀಮಾಂಸಕರು ಮಂಡನ ಮಿಶ್ರರು ಅಂತ ಇದ್ದರು. ಆ ಮಂಡನ ಮಿಶ್ರರ ಮನೆಯ ವಿಳಾಸ ಏನು ಅಂತ ಕೇಳಿದ್ದಕ್ಕೆ ಈ ರೀತಿ ಪರಿಚಯ ಕೊಟ್ರಂತೆ. ಕರ್ಮಗಳು ಫಲ ಕೊಡ್ತಾವೋ ದೇವರು ಫಲ ಕೊಡ್ತಾನೋ ಅನ್ನುವ ಚರ್ಚೆಯನ್ನು ಮಾಡ್ತಾ ಇದ್ವಂತೆ. ಅವನ ಮನೆಯ ಬಾಗಿಲದ ತೊಲೆಗಳಿಗೆ ಕಟ್ಟಿದ ಹೆಣ್ಣು ಗಿಳಿಗಳು. ಆ ಗಿಳಿಗಳ ಎದುರಿಗೆ ಕುಳಿತು ಯಾರು ಪಾಠ ಕಲಿಸಿಲ್ಲ, ಗಿಳಿಪಾಠ. ಯತ್ ಶಿಷ್ಯ ವಿದ್ಯಾಧ್ಯಯನಾಪ್ತ ಪಂಡಾಹ, ಅವುಗಳಿಗೆ ಪಾಂಡಿತ್ಯ ಬಂದದ್ದು ಇವರ ಶಿಷ್ಯರು ನಿತ್ಯ ಚಿಂತನ ಮಾಡುವುದನ್ನು ಕೇಳಿ ಆ ಗಿಳಿಗಳು ಅಷ್ಟು ಪಾಂಡಿತ್ಯವನ್ನು ಪಡೆದಿದ್ವಂತೆ. ಯಾವ ಮನೆಯ ಬಾಗಿಲಿನ ಗಿಳಿಗಳಿಂದ ಈ ಧ್ವನಿ ಕೇಳಿ ಬರುತ್ತೆ, ಆ ಮನೆ ಒಳಗೆ ಹೋಗಿ ಅಲ್ಲಿ ಮಂಡನ ಮಿಶ್ರರು ಸಿಗ್ತಾರೆ ಅಂತ ಹೇಳಬೇಕಾದದ್ದಿಷ್ಟೇ. ಪ್ರಾಚೀನರಲ್ಲಿ ಈ ಚರ್ಚೆ ನಡೆದಿತ್ತು. ಆ ರೀತಿಯ ಚರ್ಚೆ ನಡೆದಿದೆ. ಆದರೆ ಸಿದ್ಧಾಂತ, ವೈದಿಕ ಸಿದ್ಧಾಂತ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಸಿದ್ಧಾಂತ, ವಿಷ್ಣುವೇ ಫಲಪ್ರದ ಕರ್ಮಗಳಿಗೆ. ಜಡವಾದ ಕರ್ಮಗಳು ಫಲವನ್ನು ಕೊಡೋದಿಲ್ಲ. ಕರ್ಮಗಳಿಂದ ಪ್ರಸನ್ನನಾದ ಭಗವಂತನೇ ಫಲ ಕೊಡ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಅದನ್ನು ತಿಳಿಸಬೇಕಾಗಿದೆ. ಋಷಿಗಳು ಎಲ್ಲ ತಿಳಿದವರು. ಋಷಿಗಳು ಋಷಜ್ಞಾನೇ, ಜ್ಞಾನಿಗಳೇ ಋಷಿಗಳು, ಮಹಾನುಭಾವರವರು, ಇದೆಲ್ಲ ಗೊತ್ತವರಿಗೆ. ಆದರೂ ಕೂಡ ಜನರಿಗೆ ಒಂದು ಆಖ್ಯಾಯಿಕೆಯಿಂದ ಅದನ್ನು ದೃಢಪಡಿಸಬೇಕು ಅಂತ ಲೋಕಾನುಗ್ರಹ ಕಾಮ್ಯಯ ಭೃಗು ಋಷಿಗಳು ನಾನು ಇದನ್ನು ತಿಳಿದು ಬಂದು ಹೇಳ್ತೇನೆ ಅಂತ ಹೊರಟರು. ಜಗತ್ತಿನಲ್ಲಿ ಪ್ರಸಿದ್ಧರು ಯಾರು? ಸುಮ್ಮನೆ ಹತ್ತಾರು ಕಡೆಗೆ ತಿರುಗೋದು ಬೇಡ. ಬ್ರಹ್ಮ ವಿಷ್ಣು ಮಹೇಶ್ವರರು ಉತ್ತಮರು, ಸರ್ವೋತ್ತಮರು, ಸರ್ವಕರ್ಮಗಳಿಗೆ ಫಲಪ್ರದರು, ಸರ್ವಕರ್ಮಗಳಿಂದ ಪೂಜ್ಯರು ಅಂತ ಪ್ರಸಿದ್ಧರಿದ್ದಾರೆ. ಆ ಮೂರರಲ್ಲಿ ಯಾರಾದರೂ ಒಬ್ಬರನ್ನು ನಾವು ನಿರ್ಣಯ ಮಾಡಿದರೆ ಸಾಕು. ಇನ್ನೆಲ್ಲ 33 ಕೋಟಿ ದೇವತೆಗಳ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅಂತ ಮೊದಲು ಬ್ರಹ್ಮದೇವರ ಹತ್ತಿರ ಬಂದಿದ್ದಾರೆ. ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಕಿರೀಟ ಮುಕುಟೋಜ್ವಲಂ. ಬ್ರಹ್ಮದೇವರು ಹೇಗಿದ್ದರು ಅಂತ ವರ್ಣನೆ ಮಾಡ್ತಾರೆ. ಅವರು 4 ತಲೆಗಳಿಗೆ 4 ಕಿರೀಟಗಳಿಟ್ಟರೆ ಆ 4 ಕಿರೀಟಗಳಿಗೆ ಸೇರಿ ಒಂದು ಕಿರೀಟ, 5ನೇದ್ದು ತಲೆಯ ಮೇಲೆ ಕಿರೀಟ ಮುಕುಟೋಜ್ವಲಂ. ಅಂತಹ ಅದ್ಭುತವಾದ ಕಿರೀಟಗಳಿಂದ ಶೋಭಿಸುವಂತಹ ಬ್ರಹ್ಮದೇವರು ಜೀವೋತ್ತಮರು, ದೇವೋತ್ತಮರು, ಸರ್ವಜ್ಞ ಶಿಖಾಮಣಿಗಳು, 14 ಲೋಕಗಳ ಒಡೆತನ. ಕೇಳಬೇಕೇ ಅವರ ವೈಭವ. ವೈಭವ ಒಂದೇ ಅಲ್ಲ, ಅದ್ಭುತವಾದಂತಹ ಅವರ ಜ್ಞಾನ ಸಂಪತ್ತು. ನಿರಂತರ ಹರಿನಾಮ ಸ್ಮರಣ, ವೇದಗಳ ಉಚ್ಚಾರಣ, 4 ಮುಖಗಳಿಂದ 4 ವೇದಗಳನ್ನು ಪಠನ ಮಾಡ್ತಾ ಭಗವಂತನ ಧ್ಯಾನದಲ್ಲಿ ಆಸಕ್ತರಾದ ಮಹಾನುಭಾವರು. ನೋಡಿದ್ದಾರೆ ಭೃಗು ಋಷಿಗಳು ನಮಸ್ಕಾರ ಮಾಡಿದ್ದನ್ನು. ದೃಷ್ಟ್ವಾ ನೋವಾಚ ವಚನಂ ವಿಧಿ. ನೋಡಿದ್ದಾರೆ, ಮಾತಾಡಿಲ್ಲ. ಬ್ರಹ್ಮದೇವರೇನು ಸಾಮಾನ್ಯರಲ್ಲ. ಎಂದಿಗೂ ಅವರಲ್ಲಿ ಅಜ್ಞಾನ, ವಿಪರೀತ ಜ್ಞಾನ, ದೋಷ ಇಂಥವುಗಳು ಇಲ್ಲ. ಸಂಸಾರ ಕಾರಣ ಇರಬೇಕು ಅನ್ನೋದಕ್ಕೆ ಹೆಸರಿಗೆ ಸ್ವಲ್ಪ ಅಜ್ಞಾನ ಇದೆ. ಅಜ್ಞಾನಂತೂ ಚತುರ್ವಾರಂ ದ್ವಿವಾರಂ ಭಯಮೇವ ಚ ಶೋಕೋಪಿ ತಾವಾನ್ ನಾನ್ಯತ್ರ ಕದಾಚಿತ್ ಬ್ರಹ್ಮಣೋ ಭವೇತ್. ಆದರೆ ಈ ಸಂದರ್ಭದಲ್ಲಿ ಕೇವಲ ಅವರು ನಾಟಕ ಮಾಡಿದ್ದಷ್ಟೆ. ಅವರಿಗೇನು ಅಜ್ಞಾನ ಇರಲಿಲ್ಲ. ಆದರೂ ಮಾತನಾಡಬಹುದಾಗಿತ್ತು, ಮಾತಾಡಿಲ್ಲ, ಸುಮ್ಮನಿದ್ದಾರೆ. ನೋಮಾಚ ವಚನಂ ಇತಿ. ಅಂದರೆ ನಮಸ್ಕಾರ ಮಾಡಿದಾಗ ನಾನು ಆಶೀರ್ವಾದ ಮಾಡಬೇಕಾಗಿತ್ತು, ಮಾಡಿಲ್ಲ ಅಂದರೆ ನನಗೇನೋ ಅಜ್ಞಾನ ಇದೆ ಅಂತ ತಿಳಿದು ವಿಷ್ಣುವನ್ನು ಸರ್ವೋತ್ತಮ ಅಂತ ಇವರು ನಿರ್ಣಯ ಮಾಡ್ತಾರಲ್ಲ, ಮಾಡಲಿ, ಅದೇ ನನಗೆ ಬೇಕು ಅನ್ನೋದಕ್ಕೋಸ್ಕರ ಗಂಭೀರವಾಗಿದ್ದಾರೆ. ನಾನು ಬಂದರೂ ನನ್ನನ್ನು ಮಾತಾಡಿಸಿಲ್ಲ, ಆಶೀರ್ವಾದ ಮಾಡಿಲ್ಲ. ನಮಸ್ಕಾರ ಮಾಡಿದ ವ್ಯಕ್ತಿಗೆ ಆಶೀರ್ವಾದ ಮಾಡದಿದ್ದರೆ, ಆಶೀರ್ವಾದ ಮಾಡದ ವ್ಯಕ್ತಿಯನ್ನು ನೋಡಿದರೆ ಸಚೇಲ ಸ್ನಾನ ಮಾಡಬೇಕು ಅಂತಿದೆ ಧರ್ಮಶಾಸ್ತ್ರದಲ್ಲಿ. ಇವರೇನು ಮಾತಾಡಿಸಿಲ್ಲ, ನಮ್ಮನ್ನು
ಸನ್ಯಾಸಿಗಳಿಗೆಲ್ಲ ಮತ್ತೆ ನಾವು ನಮಸ್ಕಾರ ಮಾಡಿದಾಗ ಇವರೇನು ಆಶೀರ್ವಾದ ಮಾಡಿಲ್ಲ ಅಂತ ಹೇಳಲಿಕ್ಕೆ ಹೋಗ್ಬಿಡಿ. ಸನ್ಯಾಸಿಗಳಿಗೆ ಆಶೀರ್ವಾದ ಮಾಡುವ ಅಧಿಕಾರವೇ ಇಲ್ಲ. ಆಶೀರ್ವಾದ ಇದು ಗೃಹಸ್ಥರು ಮಾಡುವಂಥದ್ದು. ಸನ್ಯಾಸಿಗಳಿಗೆ ನಾರಾಯಣ ಸ್ಮರಣೆ ಮಾತ್ರ ಹೇಳಿದ್ದಾರೆ. ನಾರಾಯಣ 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 ಅಂತ ಸ್ಮರಣೆ ಮಾಡ್ತಾ ಇರೋದಷ್ಟೇ ಹೊರತು ಆಶೀರ್ವಾದಕ್ಕೆ ಅಧಿಕಾರ ಸನ್ಯಾಸಿಗಳಿಗಿಲ್ಲ. ಅವರು ನಾರಾಯಣ ಸ್ಮರಣೆ ಮಾಡಿದ್ರೇ ಇವರಿಗೆಲ್ಲ ಸಿಗತ್ತೆ ಅಂತಿದೆ. ನಾರಾಯಣ ನಾಕಾಧಿಕ ಸಮಂ ರಾಜ್ಯಂ ರಾಮವತ್ ಪರಿಪಾಲನಂ ಯಕ್ಷರಾತ್ ಧನಸಂಪತ್ತಿ ನಕಾರಾತ್ ಸುಖಮಾಪ್ನುಯಾತ್ ಅಂತ. ನಾ ಅಂದರೆ ನಾಕಾಧಿಕ ಸಮಂ ರಾಜ್ಯಂ, ಸ್ವರ್ಗಕ್ಕಿಂತ ಹೆಚ್ಚಿನ ಐಶ್ವರ್ಯ ಸಿಗತ್ತೆ ಅಂದವರಿಗೆಲ್ಲ. ಮತ್ತೆ ನಿಮಗೆ ಕೇಳಿದವರಿಗೆ ಇವರಿಗೆ ವೈರಾಗ್ಯನೇ. ನಾಕಾಧಿಕ ಸಮಂ ರಾಜ್ಯಂ ರಾಮವತ್ ಪರಿಪಾಲನಂ, ರಾಮರಾಜ್ಯವಾಗಬಹುದು ಯಾರಾದರೂ ರಾಜರು ಮಂತ್ರಿಗಳು ಭಕ್ತಿಯಿಂದ ನಮಸ್ಕಾರ ಮಾಡಿದರೆ. ಯಕ್ಷರಾಟ್ ಧನ ಸಂಪತ್ತಿ, ಕುಬೇರನಿಗಿರುವಷ್ಟು ಧನ ಸಂಪತ್ತಿ ಸಿಗತ್ತೆ ಅವನವನ ಯೋಗ್ಯತೆಗೆ ತಕ್ಕಂತೆ. ನಕಾರಾತ್ ಸುಖಮಾಪ್ನುಯಾತ್, ಇನ್ನೇನೇನು ಸುಖ ಬೇಕೋ ಆ ಎಲ್ಲ ಸುಖನೂ ನ ಅನ್ನೋದರಿಂದ ಸಿಗತ್ತೆ. ಈಗ ನಿಮಗೆ ಬೇಕಾದದ್ದು ಬೇಗ ಊಟ ಆದರೆ ಏನು ಸುಖನೋ ಆ ಸುಖ ಅದು ಸಿಗತ್ತೆ ಅಂತ ಇಟ್ಕೊಳ್ಳಿ. ನಕಾರಾತ್ ಸುಖಮಾಪ್ನುಯಾತ್, ಎಲ್ಲ ರೀತಿಯ ಸೌಖ್ಯ ಸಿಗತ್ತೆ ಹಾಗೆ ಅಂತ. ಆದರೆ ಇವರು ಮಾತ್ರ ಕೇವಲ ಭಕ್ತಿಯಿಂದ ನಾರಾಯಣನ ಸ್ಮರಣೆ ಮಾಡಬೇಕು. ಇರಲಿ ಅಂತೂ ಈ ರೀತಿ ನಾಟಕ ಮಾಡಿದ್ದಾರೆ ಬ್ರಹ್ಮದೇವರು. ಆ ಬ್ರಹ್ಮದೇವರನ್ನು ಸರ್ವೋತ್ತಮ ಅಲ್ಲ ಅಂತ ತಿಳಿದು ಅಲ್ಲಿಂದ ಹೊರಟು ಹೋದರು. ಕೈಲಾಸಕ್ಕೆ ಹೋಗಿದ್ದಾರೆ. ರುದ್ರದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೊರಟ್ರೆ ರುದ್ರದೇವರು ಇವರನ್ನು ನೋಡಲೇ ಇಲ್ಲ. ಅದೃಷ್ಟವಾ, ಇವರನ್ನು ನೋಡದೇನೆ, ನೋಡಿದರೂ ಮಾತಾಡಲಿಲ್ಲ ಬ್ರಹ್ಮದೇವರು, ಇವರು ನೋಡಲೇ ಇಲ್ಲ. ಹಾಗಾದರೆ ನಾನು ಬಂದದ್ದನ್ನು ಗಮನಿಸುವಷ್ಟು ಇವರಿಗೆ ಜ್ಞಾನ ಇಲ್ಲ ಅಂದರೆ ಇವರು ಸರ್ವೋತ್ತಮರಲ್ಲ ಅಂತ ನಿರ್ಣಯ ಮಾಡಿದ್ದಾರೆ. ರುದ್ರದೇವರು ಮಹಾನುಭಾವರು, ಅಹಂಕಾರ ತತ್ವಾಭಿಮಾನಿಗಳು, ಎಲ್ಲ ಇಂದ್ರಿಯಗಳಿಗೆ ಮೂಲ ಕಾರಣವಾದ ತೈಜಸ ಅಹಂಕಾರಕ್ಕೆ ಅಭಿಮಾನಿಗಳು, ಪ್ರೇರಕರವರು. ಅವರಿಗೆ ಕಣ್ತೆರೆದು ನೋಡಿದ್ರೇ ಇವರು ಕಾಣಿಸ್ಬೇಕು ಅಂತೇನಿಲ್ಲ. ಇವರು ಬಂದದ್ದು ಅವರಿಗೆಲ್ಲ ಗೊತ್ತು, ಅವರು ಮಹಾನುಭಾವರು. ಆದರೂ ಕೂಡ ಭಗವಂತನ ಪಾರಮ್ಯವನ್ನು ತಿಳಿಸಬೇಕು ಅನ್ನುವ ಉದ್ದೇಶ ಇದೆ. ಪಾರ್ವತಿಯ ಜೊತೆಗೆ ವಿಹಾರ ಮಾಡ್ತಾ ಆಸಕ್ತರಾದವರಂತೆ ತೋರಿಸಿದ್ದಾರೆ. ಇವರಿಗೆ ನೋಡಿಲ್ಲ, ನನ್ನನ್ನು ಮಾತಾಡಿಸಿಲ್ಲ ಅಂತ ಅಂದ್ಕೊಳ್ಳೋದರೊಳಗೆ ಸಿಟ್ಟು ಬೇರೆ ಬಂದಿದೆ ಅವರಿಗೆ. ನಾನು ಪಾರ್ವತಿಯ ಜೊತೆಗೆ ಏಕಾಂತದಲ್ಲಿದ್ದಾಗ ಅಪ್ಪಣೆಯನ್ನು ತೆಗೆದುಕೊಳ್ಳದೆ ಒಳಗೆ ಬಂದದ್ದೇಕೆ ಅಂತ ಹೊಡೆಯುವುದಕ್ಕೆ ಹೊರಟಾಗ ಶಾಪ ಕೊಟ್ಟಿದ್ದಾರೆ. ನಿಮಗೆ ಲೋಕದಲ್ಲಿ ಪೂಜೆಯಾಗುವುದೇ ಬೇಡ, ಲಿಂಗ ಪೂಜೆಯೇ ಆಗಲಿ ಅಂತ. ಅವರಂದರೂ ಇದು ಭಗವಂತನ ಸಂಕಲ್ಪವೇ ಇದೆ, ನನಗೆ ಅಪೇಕ್ಷಿತವಾದದ್ದೇ ಅದು, ಅದನ್ನೇನು ನಾನು ಶಾಪ ಅಂತ ತಿಳ್ಕೊಳ್ಳೋದಿಲ್ಲ, ಈಶ ಸಂಕಲ್ಪ ಪರಮಾತ್ಮನ ಆಜ್ಞೆ ಅಂತ ರುದ್ರದೇವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಪರಮಾತ್ಮನ ಹತ್ತಿರ ಬಂದಾಗ ನೋಡಿ, ಆ ಕಡೆಗೆ ಒಂದು ಮಾತಾಡಿಸಿಲ್ಲ ಅನ್ನೋದು ಒಂದಾದರೆ ವೇದ ಪಾರಾಯಣ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಹಾಗಾದರೆ ಇವರಿಂದ ಧ್ಯೇಯನಾದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ, ಇವರಿಂದ ಪೂಜ್ಯನಾದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅರ್ಥ ಅನ್ನೋದನ್ನು ತಿಳಿದುಕೊಂಡಿದ್ದಾರೆ. ದೇವರು ಮಾತ್ರ ಏನು ಪಾರಾಯಣ, ಜಪ, ಉಪನ್ಯಾಸ ಏನು ಸಂಬಂಧ ಇಲ್ಲ, ಇವನಿಗೆ ಏನು ಪಾರಾಯಣ ಮಾಡೋದು. ಆದರೂ ದೇವರು ಮಾಡ್ತಾನೆ ಮತ್ತೆ, ಆದರೆ ಸಾಧನೆ ಅಂತ ಮಾಡೋದಲ್ಲ, ಸ್ವಭಾವ ಅಂತ ಮಾಡ್ತಾನೆ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತ ಉತಾಬ್ಜ ಭವೇಶ ಮುಖ್ಯೈ ಸಂಸೇವ್ಯಮಾನಮತಿ ಭಕ್ತಿ ಭರಾವನಮ್ರೈರ್ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ ಶ್ರೀಮದಾಚಾರ್ಯರು. ಅಂದರೆ ಇವನೂ ಪಾರಾಯಣ ಮಾಡ್ತಿರ್ತಾನೆ ಯಾವಾಗಲೂ, ಪೌರುಷೇಯ ಅಪೌರುಷೇಯ ಸಕಲ ವಿದ್ಯೆಗಳ ಪಠನ ಪಾರಾಯಣಾದಿಗಳನ್ನು ನಿರಂತರವಾಗಿ ಹಯಗ್ರೀವ ರೂಪದಿಂದ ಮಾಡ್ತಾ ಇದ್ದರು. ಇವನು ಇನ್ಯಾರದೋ ಪ್ರೀತಿಗಾಗಿ ಮಾಡ್ತಾನೆ ಅಂತ ತಿಳ್ಕೋಬೇಡಿ, ಇನ್ಯಾರ ಅನುಗ್ರಹಕ್ಕಾಗೋ ಮಾಡ್ತಾನೆ ಅಂತ ತಿಳಿಯಬೇಡಿ. ಯಾಕೆ? ಸಂಸೇವ್ಯಮಾನಮತಿ ಭಕ್ತಿ ಭರಾವನಮ್ರೈಹಿ, ಬ್ರಹ್ಮಾದಿ ದೇವತೆಗಳು ತಲೆಬಾಗಿ ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದಾರೆ ಈಚೆಗೆ, ಇವನು ಪಾರಾಯಣ ಮಾಡ್ತಾ ಇದ್ದಾನೆ. ಹಾಗಾದರೆ ಇನ್ನೊಬ್ಬ ದೇವತೆಯ ಪ್ರೀತಿಗಾಗಿ ಮಾಡ್ತಾ ಇದ್ದದ್ದಲ್ಲ, ಉಪದೇಶ ಮಾಡಿ ಅನುಗ್ರಹ ಮಾಡುವುದಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅಂತನ್ನುವ ಅಭಿಪ್ರಾಯವನ್ನು ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಸರಿ, ಭಗವಂತ ಮಾತ್ರ ಯೋಗ ನಿದ್ರೆಯಲ್ಲಿದ್ದಾನೆ. ಲಕ್ಷ್ಮೀದೇವಿ ಪಾದವನ್ನು ಒತ್ತುತ್ತಾ ಇದ್ದಾಳೆ.
ಲಕ್ಷ್ಮೀದೇವಿ ಪಾದವನ್ನು ಒತ್ತುತ್ತಾ ಇದ್ದಾಳೆ ಅನ್ನೋದರಿಂದಲೇ ಇವನು ಸರ್ವೋತ್ತಮ ಅಂತ ಗೊತ್ತಾಯಿತು. ಯಂ ಕಾಮಯೇ ತಂತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಬ್ರಹ್ಮರುದ್ರಾದಿ ಪದದಾತ್ರ್ಯ ಸ್ವಯಂ ಶ್ರಿಯ. ಅಂತಹ ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳಿಗೆ ಪದವಿಯನ್ನು ಕೊಟ್ಟವಳು ಪಾದಸೇವೆಯನ್ನು ಮಾಡ್ತಾಳೆ. ಇವನೇ ಸರ್ವೋತ್ತಮ ಅಂತ. ಇವನು ಪಾರಾಯಣ ಮಾಡ್ತಾ ಇಲ್ಲ, ಜಪ ಮಾಡ್ತಾ ಇಲ್ಲ, ಇವನೇ ಸರ್ವೋತ್ತಮ. ಇನ್ನು ನಾನು ಒಳಗೆ ಪ್ರವೇಶ ಮಾಡಿದ್ದಕ್ಕೆ ಸಿಟ್ಟಿನಿಂದ ಹೊಡೆಯೋದಕ್ಕೆ ಬಂದ. ಇವನೇನಾದರೂ ಸಿಟ್ಟಿಗೆ ಬರ್ತಾನ? ಸಿಟ್ಟಿಗೆ ವಶನಾಗಿದ್ದಾನ? ಕ್ರೋಧವಶನೇ ಅಲ್ಲ, ಕ್ರೋಧಕ್ಕೆ ವಶನಲ್ಲ. ಕ್ರೋಧಕೃತ್. ಕ್ರೋಧ ಬಂದರೆ ಅದನ್ನು ಪರಿಹಾರ ಮಾಡ್ತಾನೆ. ಬೇಕು ಅಂದರೆ ತನ್ನ ಇಚ್ಛೆಯಿಂದ ಆನಂದ ರೂಪವಾದ ಕ್ರೋಧವನ್ನು, ಸಂತಾಪ ರೂಪವಾದ ಕ್ರೋಧ ದೇವರಿಗಿಲ್ಲ, ದೋಷ ಅದು. ಆನಂದ ರೂಪವಾದ ಕ್ರೋಧ ದೇವರಿಗಿದೆ. ಆ ಕ್ರೋಧವನ್ನು ದುರ್ಜನರ ಮೇಲೆ ಮಾಡ್ತಾನೆ, ಇಲ್ಲ ಅಂತಲ್ಲ. ಆದರೆ ಇವನು ಕ್ರೋಧಕ್ಕೆ ವಶನಾಗೋದಿಲ್ಲ. ಕ್ರೋಧ ಇವನ ವಶದಲ್ಲಿದೆ, ಇವನ ಕಂಟ್ರೋಲಲ್ಲಿದೆ. ಕೋಪ ಬರುವುದು ಮತ್ತೆ ಶಾಂತವಾಗುವುದು. ರೂಪ ಲಾವಣ್ಯ ಎಲ್ಲ ಹರಿಯ ವ್ಯಾಪಾರ ಎಂದರಿತವಗೆ ಆನಂದ ಆನಂದ ಮತ್ತೆ ಪರಮಾನಂದ. ಕೋಪವನ್ನು ಕೊಡ್ತಾನೆ ದೇವರು, ಮತ್ತೆ ಕೋಪವನ್ನು ಕಳೀತಾನೆ. ಇದೇ ಭಗವಂತನ ಅದ್ಭುತವಾದ ಲೀಲೆ ಅಂತ ದಾಸರು ವರ್ಣನೆ ಮಾಡಿದ್ದಾರೆ, ವಿಷ್ಣು ಸಹಸ್ರನಾಮಗಳಲ್ಲಿ ಹೇಳಿದೆ. ಅಂತಹ ಕ್ರೋಧವನ್ನು ಗೆದ್ದ ವ್ಯಕ್ತಿ, ಕ್ರೋಧವನ್ನು ವಶದಲ್ಲಿಟ್ಟುಕೊಂಡ ವ್ಯಕ್ತಿ ಭಗವಂತ ಅನ್ನೋದಕ್ಕಾಗಿ ಅವನು ಸರ್ವೋತ್ತಮ, ಸ್ವತಂತ್ರ. ಬರೀ ನಾನು ಒಳಗೆ ಬಂದರೆ ಸಿಟ್ಟಿಗೆ ಬಂದಿಲ್ಲ ಅಂತ ಇಷ್ಟೇ ಅಲ್ಲ, ಒದ್ರೂ ಇವನಿಗೆ ಸಿಟ್ಟಿಗೆ ಬರೋದಿಲ್ಲ ಅಂತ ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಕಾಲಿನಿಂದ ಎದೆ ಮೇಲೆ ಒದ್ದರೆ ಎದ್ದು ಬಂದು ಕ್ರೋಧವನ್ನು ಗೆದ್ದ ಆ ಭಗವಂತ ಇದ್ದಕ್ಕಿದ್ದಂತೆ ಪಾದಪೂಜೆಯನ್ನು ಮಾಡಿದ್ದಾನೆ ಭೃಗು ಋಷಿಗಳಿಗೆ. ವಜ್ರಕ್ಕಿಂತ ಕಠೋರ, ವಜ್ರಾದ ಅಷ್ಟಗುಣಾಂ ಕಠೋರತಾಂ ಅಂತಾನೆ. ಅಷ್ಟಗುಣ ಅಲ್ಲ ಅದು, ಅಷ್ಟೂ ಗುಣ. ಅಷ್ಟೂ ಇಷ್ಟೂ ಗುಣ ಅಲ್ಲ, ಅಷ್ಟಗುಣನೂ ಅಲ್ಲ, ಅಷ್ಟೂ ಗುಣ ಅನಂತಪಟ್ಟು. ವಜ್ರಕ್ಕಿಂತ ಕಠೋರವಾದದ್ದು ನನ್ನ ಹೃದಯ, ಅದಕ್ಕೆ ಒದ್ರೆ ನಿಮ್ಮ ಕಾಲಿನ ಗತಿ ಏನಾಗಿರಬೇಕು ಅಂತ ಬಿಸಿನೀರಿನಿಂದ ಲಕ್ಷ್ಮೀದೇವಿಯನ್ನು ಕರೆದು ಬಿಸಿನೀರು ಹಾಕಿಸಿಕೊಂಡು ಪಾದಪೂಜೆಯನ್ನು ಮಾಡಿದ್ದಾನೆ ಭಗವಂತ. ನಿಮಗೇನಾಯಿತೋ ಏನೋ ಅಂತ. ಅವರ ಕಾಲಲ್ಲಿ ಒಂದು ಕಣ್ಣಿತ್ತಂತೆ, ಅದನ್ನು ಕಿತ್ತಿಬಿಟ್ಟ ಅಂತಾರೆ. ಈ ನೆಪದಿಂದ ಪಾದಪೂಜೆ ಮಾಡಲಿಕ್ಕೆ ಹೋಗಿ ಕೆಲವರು ಹಾಗೆ ಮಾಡ್ತಿರ್ತಾರೆ, ಭಕ್ತಿಯಿಂದ ಏನೋ ಮಾಡಲಿಕ್ಕೆ ಹೋಗಿ. ಒಬ್ಬ ಸ್ವಾಮಿಗಳಿದ್ದರು, ಅವರ ಚಾತುರ್ಮಾಸ್ಯ, ನಮ್ಮದಲ್ಲ ಮತ್ತೆ ಬೇರೆ ಯಾರ್ದು, ಚಾತುರ್ಮಾಸ್ಯ ಎಲ್ಲ ಮಾಡಿದರು ಭಕ್ತರು. ನಿತ್ಯವೂ ವೈಭವದಿಂದ ಕಾರ್ಯಕ್ರಮ ನಡೀತಾ ಇತ್ತು. ಸ್ವಾಮಿಗಳು ಒಂದು ಮಧ್ಯದಲ್ಲಿ ಗೃಹಸ್ಥರನ್ನು ಕರೆದು ಕೇಳಬೇಕು, ಏನಪ್ಪ ಎಷ್ಟು ವೈಭವದಿಂದ ಮಾಡ್ತೀರಲ್ಲ, ಹೇಗೆ ಸಾಧ್ಯ ಇದು? ಎಲ್ಲ ನಿಮ್ಮ ಪಾದುಕೆಯ ಮಹಿಮೆ ಅಂದರು. ಇನ್ನೂ ಸಂತೋಷ ಇವರಿಗೆ. ನನ್ನ ಮಹಿಮೆ ಅಂತ ಅನ್ನಲಿಲ್ಲ, ನನ್ನ ಪಾದದ ಮಹಿಮೆ ಅಂತೂ ಅನ್ನಲಿಲ್ಲ, ನನ್ನ ಪಾದುಕೆಯ ಮಹಿಮೆ ಅಂತಾರಲ್ಲ. ಇನ್ನೆಷ್ಟು ಭಕ್ತಿ ಇರಬೇಕು ಇವರಿಗೆ. ಅದ್ಭುತ ಅದ್ಭುತ ಅಂತ. ಚಾತುರ್ಮಾಸ ಎಲ್ಲ ಮುಗೀತು, ಗುರುಗಳು ಹೊರಟರು. ಪಾದುಕೆ ತೊಗೊಂಬನ್ನಿಯಪ್ಪ ಅಂದರು. ಎಲ್ಲಿವೆ ಪಾದುಕೆ? ಇರಲೇ ಇಲ್ಲ. ಅವರ ಪಾದುಕೆ ಬಂಗಾರದ ಪಾದುಕೆ ಇತ್ತು, ಅದನ್ನೇ ಮಾರಿ ಇವರು ಚಾತುರ್ಮಾಸ್ಯ ಮಾಡಿದರು. ಊರಿಗೆ ಹೊರಟು ನಿಂತರೆ ಪಾದುಕೆನೇ ಇಲ್ಲ ಅಲ್ಲಿ. ಎಲ್ಲ ನಿಮ್ಮ ಪಾದುಕ ಮಹಿಮಾ ಅಂತ. ಅದರ ಅರ್ಥ ಪಾದುಕೆಯನ್ನು ಮಾರಿ ಅವ್ರದ್ದೇ ದುಡ್ಡು ತೊಗೊಂಡು ಚಾತುರ್ಮಾಸ್ಯ ಮಾಡಿದರು. ಹಾಗೆ ಇವನು ಪಾದಪೂಜೆ ಮಾಡೋ ನೆಪದಲ್ಲಿ ಇವನಿಗೇನು ಪಾದಪೂಜೆ ಬೇಕಾಗಿದೆ? ಸರ್ವರಿಂದಲೂ ವಂದಿತ ಪಾದನಾದ ಭಗವಂತನಿಗೆ ಅವರ ಪುಣ್ಯವನ್ನು ಹ್ರಾಸ ಮಾಡಿದ್ದಾನೆ, ಅವರ ಪಾದದಲ್ಲಿರುವ ಕಣ್ಣನ್ನು ಕಿತ್ತಿದ್ದಾನೆ. ಅಂತೂ ಭೃಗು ಋಷಿಗಳಿಗೆ ಈ ರೀತಿ ಮಾಡಿದ್ದಕ್ಕೆ ಅವರಿಗೆ ಭಗವಂತ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಜನ್ಮಾಂತರದಲ್ಲಿ ಅವರು ವ್ಯಾಧ ಆಗಿ ಹುಟ್ಟುವ ಪ್ರಸಂಗ ಬಂದಿದೆ. ನೀಚಾಂ ಯೋನಿಂ ನೀಚ ಕರ್ಮಾಪ್ತಂ ನೀಚಕರ್ಮತಃ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರ ನಿರ್ಣಯ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ನೋಡಿ, ಅಂದರೆ ಹೇಗಿರುತ್ತೆ ಇದು? ಒಂದು ತಪ್ಪು ಮಾಡಿದ್ದಕ್ಕೆ ಇನ್ನೊಂದು ತಪ್ಪು ಮಾಡೋ ಹಾಗಾಯಿತು. ಪರಮಾತ್ಮನ ಎದೆಗೆ ಒದ್ದದ್ದಕ್ಕೆ ಮತ್ತೊಮ್ಮೆ ಬಾಣದಿಂದ ಪರಮಾತ್ಮನ ಪಾದಕ್ಕೆ ಪೆಟ್ಟು ಕೊಡುವ ಇನ್ನೊಂದು ಕಟ್ಟು ಕೆಲಸ ಮಾಡಿಸಿ, ಆಮೇಲೆ ಹೃದಯದಲ್ಲಿ ಪಶ್ಚಾತ್ತಾಪ ಆಗಿ ಅವರು ಶುದ್ಧರಾದದ್ದಕ್ಕೆ
ಮುಂದೆ ಅವರನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ಸ್ವಭಾವತಃ ಅವರು ದುಷ್ಟರಲ್ಲ, ಪರಮ ಭಗವದ್ಭಕ್ತರು. ಋಷಿಗಳಲ್ಲಿ ಬಹಳ ದೊಡ್ಡ ಸ್ಥಾನ ಭೃಗು ಋಷಿಗಳಿಗೆ, ಸಾಮಾನ್ಯ ಅಲ್ಲ. ಪ್ರಾರಬ್ಧ ಕರ್ಮವಶಾತ್ ಈ ತರಹದ ತಪ್ಪು ಅವರಿಂದ ನಡೆದಿದೆ. ಅದಕ್ಕೆ ಯೋಗ್ಯವಾದ ಶಿಕ್ಷೆಯನ್ನು ಜನ್ಮಾಂತರದಲ್ಲಿ ದೇವರು ಕೊಟ್ಟಿದ್ದಾನೆ. ಈಗ ಮಾತ್ರ ಪರಮಾತ್ಮ ಅವರಿಗೆ ಸನ್ಮಾನವನ್ನು ಮಾಡಿ ಕೊಟ್ಟು ಕಳಿಸಿದ. ಬಂದಿದ್ದಾರೆ. ಎಲ್ಲ ಋಷಿಗಳ ಮಧ್ಯದಲ್ಲಿ ಹೇಳಿದರು, ವಿಷ್ಣು ಸರ್ವೋತ್ತಮ ಸಾಕ್ಷಾತ್ ರಮಾದೇವಿ, ತದನಂತರಂ ಪರಮಾತ್ಮನೇ ಸರ್ವೋತ್ತಮ, ಆನಂತರದಲ್ಲಿ ಲಕ್ಷ್ಮೀದೇವಿ, ತದಧೋ ವಿಧಿವಾಣ್ಯೌಚ ತದಧ ಶರ್ವಪೂರ್ವಕಾಹ. ಆ ಲಕ್ಷ್ಮೀದೇವಿಯ ಅಧೀನರಾಗಿ ಬ್ರಹ್ಮದೇವರು, ಸರಸ್ವತಿ, ವಾಯುದೇವರು, ಭಾರತಿ, ಆನಂತರದಲ್ಲಿ ಗರುಡಶೇಷ ರುದ್ರಾದಿಗಳು, ಹೀಗೆ ತಾರತಮ್ಯವನ್ನೆಲ್ಲ ಭೃಗು ಋಷಿಗಳು ಆ ಯಜ್ಞ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಆಮೇಲೆ ಯಜ್ಞವನ್ನು ಮುಂದುವರೆಸಿದ್ದಾರೆ. ಯಜ್ಞ ಸಫಲವಾಗಿದೆ ಅಂತ. ಜೀವನವೇ ಒಂದು ದೊಡ್ಡದಾದಂತಹ ಯಜ್ಞ. ಈ ಯಜ್ಞ ಸಫಲವಾಗಬೇಕಾದರೂ ಕೂಡ ನಾವು ಚೆನ್ನಾಗಿ ಭಗವಂತನ ಸರ್ವೋತ್ತಮತ್ವವನ್ನು, ವಾಯುದೇವರ ಜೀವೋತ್ತಮತ್ವ, ತಾರತಮ್ಯ ಚೆನ್ನಾಗಿ ತಿಳಿದು ಭಕ್ತಿಪೂರ್ವಕವಾಗಿ ಯಜ್ಞ ಮಾಡಿದರೇನೆ ಆ ಯಜ್ಞ ಸಾರ್ಥಕವಾಗತ್ತೆ ಎನ್ನುವುದನ್ನು ಮರೆಯಬಾರದು. ಈ ರೀತಿ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಲಕ್ಷ್ಮೀದೇವಿ ನಾಟಕವನ್ನು ಮಾಡ್ತಾ ಇದ್ದಾಳೆ. ನಿತ್ಯಾವಿಯೋಗಿನಿಯಾದವಳು, ಎಂದಿಗೂ ರಮಾರಮೇಶರಿಗೆ ವಿಯೋಗ ಇಲ್ಲ. ಎಂತಹ ದೊಡ್ಡ ಸೌಭಾಗ್ಯವನ್ನು ಲಕ್ಷ್ಮೀದೇವಿಗೆ ದೇವರು ಕರುಣಿಸಿದ್ದಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪರಮಾತ್ಮನ ವಕ್ಷಸ್ಥಲದಲ್ಲಿ ಸ್ಥಿರವಾಗಿ ಇರುವಂತಹ ಸೌಭಾಗ್ಯವನ್ನು ಅವಳು ಪಡೆದಿದ್ದಾಳೆ. ಅಂತಹ ಒಂದು ಘನಿಷ್ಠವಾದ ಸಂಬಂಧ. ಆದರೂ ಲೋಕರೀತಿಯಲ್ಲಿ ಲಕ್ಷ್ಮೀದೇವಿ ಪ್ರೇಮ ಕಲಹವನ್ನು ಮಾಡಿ ಹೊರಟಿದ್ದಾಳೆ. ಗೃಹಸ್ಥಾಶ್ರಮಿಗಳು ಸ್ವಲ್ಪ ಯಾವಾಗಲೂ ಸಂತೋಷವಾಗಿರಬೇಕು, ನಗನಗತಾ ಇರಬೇಕು, ಪ್ರೀತಿಯಿಂದ ಇರಬೇಕು, ವಿನಯದಿಂದ ಹೆಂಡತಿ ಗಂಡನ ಜೊತೆಗೆ ಮಾತನಾಡ್ತಾ ಇರಬೇಕು. ಆದರೂ ಕೂಡ ಕೇವಲ ಸ್ವೀಟ್ ಇದ್ದರೆ ಊಟ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಉಪ್ಪು ಖಾರ ಹುಳಿ ಇದ್ದ ಹಾಗೆ ಆಗಾಗ ಪ್ರೇಮ ಕಲಹ ಮಾಡ್ತಿರ್ಬೇಕಂತೆ. ಈ ವಿಷಯ ಇವತ್ತಿನ ಕಾಲಕ್ಕೆ ಹೇಳಲೇಬಾರದು. ನಿಜವಾಗಿ ಏನಿಲ್ಲದೆ ಕಲಹ ಮಾಡ್ತಾ ಇರೋ ಜನರಿಗೆ ಇದನ್ನು ಹೇಳಿಬಿಟ್ರೆ ನಾವು ಮಾಡುವ ಕಲಹ ಅತ್ಯಂತ ಪ್ರಮಿತವಾದದ್ದು, ಶಾಸ್ತ್ರವಿಹಿತವಾದದ್ದು ಅಂತ ಇನ್ನಷ್ಟು ಹೆಚ್ಚು ಮಾಡಿದರೆ ಕಷ್ಟ. ಆದರೆ ಈ ರೀತಿ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲ, ದ್ವೇಷ ಇಲ್ಲ, ವೈರ ಇಲ್ಲ, ಕೇವಲ ಪ್ರೀತಿಯಿಂದ ಕಲಹವನ್ನು ಮಾಡುವ ಒಂದು ನಾಟಕವನ್ನು ಮಾಡ್ತಾ ಇದ್ದಾಳೆ. ನಾನು ಆಲಿಂಗನ ಮಾಡುವ ಸ್ಥಳ, ನನ್ನ ಸ್ಥಾನದಲ್ಲಿ ಅವನು ಪಾದಪ್ರಹಾರ ಮಾಡಿದ್ದಾನೆ ಅಂದರೆ ನನಗೆ ಅವಮಾನ ಆಯಿತು, ನಾನಿಲ್ಲಿರೋದಿಲ್ಲ ಅಂತ ಲಕ್ಷ್ಮೀದೇವಿ ಕೊಲ್ಹಾಪುರಕ್ಕೆ ಹೊರಡುತ್ತೇನೆ ಅಂತ ಹೊರಟಿದ್ದಾಳೆ. ಭಗವಂತ ಅಂದ, ಅವನಿಗೂ ಅವತಾರ ಮಾಡಬೇಕಾಗಿತ್ತು. ಮುಂದೆ ಮಾಡುವ ಅವತಾರ ಕಾರ್ಯಗಳ ಸೂಚನೆ ಅಷ್ಟೇ ಇದು. ನಾನೂ ಭೂಲೋಕದಲ್ಲಿ ಅವತಾರ ಮಾಡುವ ಸಂಕಲ್ಪ ಮಾಡಿದ್ದೇನೆ. ನಾನು ಇಲ್ಲಿಂದ ಹೊರಟು ಭೂಲೋಕಕ್ಕೆ ಬರ್ತೇನೆ. 28ನೆಯ ದ್ವಾಪರದ ನಂತರ 28ನೆಯ ಕಲಿಯುಗದಲ್ಲಿ ನಾನು ಮತ್ತೆ ನಿನ್ನ ಸಮಾಗಮವನ್ನು ಮಾಡ್ತೇನೆ ಅಂತ ಭಗವಂತ ತಿಳಿಸಿದ್ದಾನೆ. ರಮಾ ಜಗಾಮ ತತ್ಕ್ಷೇತ್ರಂ ಕರವೀರಪುರ 28 ಮೇ ಪ್ರಾಪ್ತೆ ದ್ವಾಪರಾಂತೆ ಕಲೌಯುಗೆ ಯಸ್ಮಿನ್ ದೇಶೇ ಯದಾ ಪ್ರೇಮ ಕಲಹ ಅಸ್ಯಾಹ ಶಾಮ್ಯತಿ. ಈ ರೀತಿ ಪರಮಾತ್ಮ ಸಂಕಲ್ಪ ಮಾಡಿದ್ದಾನೆ. ಕೂಡಲೇ ಲಕ್ಷ್ಮೀದೇವಿಯ ಬೆನ್ನು ಹತ್ತಿ ತಾನು ಕೊಲ್ಹಾಪುರಕ್ಕೆ ಹೋಗಲಿಲ್ಲ. ತಾನೂ ಕೂಡ ಬಂದು ತಿರುಮಲದಲ್ಲಿ ನೆಲೆಸಿದ್ದಾನೆ. ಸುವರ್ಣಮುಖರಿ ನದಿ, ಅದರ ಉತ್ತರ ತೀರದಲ್ಲಿರತಕ್ಕಂತಹ ವೆಂಕಟಾಚಲ, ಅಲ್ಲಿ ಬಂದು ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಶೇಷದೇವರ ವಿಶೇಷ ಸನ್ನಿಧಾನ ಇರುವಂತಹ ಶೇಷಾವತಾರ ಅಂತಂತಾರೆ. ಶೇಷಾವತಾರೋಸೌ ಅರ್ಥಾತ್ ಶೇಷದೇವರ ಒಂದು ವಿಶಿಷ್ಟ ರೂಪ ಆ ಪರ್ವತದಲ್ಲಿದೆ. ಅವನಿಗೇನು ವ್ಯತ್ಯಾಸ ಆಗಬೇಕಾಗಿದೆ ದೇವರಿಗೆ? ವೈಕುಂಠವೂ ಅಷ್ಟೇ, ಇದೂ ಅಷ್ಟೇ. ಅಲ್ಲಿಯೂ ಶೇಷದೇವರ ಮೇಲಿದ್ದಾನೆ. ಅದೇ ಶೇಷದೇವರೇ ಪರ್ವತದ ರೂಪದಲ್ಲಿ ಇಲ್ಲಿ ಇದ್ದರೆ ಈ ಪರ್ವತದಲ್ಲಿ ಬಂದು ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ವೆಂಕಟಾಚಲ ಇದು ಮುಖ ಇದ್ದಂತೆ, ಅಹೋಬಿಲ ಇದು ಮಧ್ಯಭಾಗ ಇದ್ದಂತೆ, ಶ್ರೀಶೈಲ ಇದು ಪುಚ್ಛಭಾಗ. ಇದು ಬೇರೆ ಅಲ್ವೇ ಅಲ್ಲ, ಒಂದೇ ಪರ್ವತ. ಈ ರೀತಿ ವದನ, ಮಧ್ಯಭಾಗ ಹಾಗೂ ಪುಚ್ಛಭಾಗ ಅಂತ ಅಲ್ಲಿ ಪರಮಾತ್ಮ ಬಂದು ಸನ್ನಿಹಿತನಾಗಿದ್ದಾನೆ. ಇಲ್ಲಿರುವ ಒಂದೊಂದು ಗಿಡಗಳು ಅಂದರೆ ದೇವತೆಗಳೇ ಅಲ್ಲಿ ಸನ್ನಿಹಿತರಾಗಿ ತಪಸ್ಸು ಮಾಡ್ತಾ ಇರ್ತಾರೆ. ಅಲ್ಲಿರುವ
ಪರಮಾತ್ಮನನ್ನು ಸಂತೋಷಪಡಿಸುವುದಕ್ಕಾಗಿ. ತರವೋ ದೈವತಗಣಾ ಮೃಗಾಶ್ಚ ಋಷಿಪುಂಗವಾ ಪಿತರಃ ಪಕ್ಷಿಣಃ ಸರ್ವೇ ಪಾಷಾಣ ಯಕ್ಷ ಕಿನ್ನರಾಹ. ಪಿತೃದೇವತೆಗಳು ಪಿತರಃ ಪಕ್ಷಿಣಃ ಸರ್ವೇ, ಅಲ್ಲಿರುವ ಪಕ್ಷಿಗಳು ಅಂದರೆ ಪಿತೃದೇವತೆಗಳೇ. ಅಲ್ಲಿರುವ ಕಲ್ಲುಗಳಲ್ಲಿ ಯಕ್ಷ ಕಿನ್ನರರು ಸನ್ನಿಹಿತರಾಗಿರ್ತಾರೆ. ಇಷ್ಟು ಭಗವದ್ಭಕ್ತರೇ ಆ ಪರ್ವತದಲ್ಲಿ ನಾನಾ ರೂಪಗಳಿಂದ ತುಂಬಿಕೊಂಡಿದ್ದಾರೆ. ಭಗವನ್ಮಯವಾದದ್ದು ಆ ಪರ್ವತ. ಈ ಅನುಸಂಧಾನದಿಂದ ಯಾತ್ರೆ ಮಾಡಬೇಕು. ಅಹೋಬೆಲ ಇರಬಹುದು, ತಿರುಮಲ ಆಗಿರಬಹುದು, ಘಟಿಕಾಚಲ ಇರಬಹುದು, ಯಾವುದೇ ಈ ತರಹದ ಪವಿತ್ರ ಕ್ಷೇತ್ರಗಳಲ್ಲಿ ಭಗವಂತ ಸ್ವಯಂ ಮೊದಲು ತಾನಿದ್ದಾನೆ ಅಂತ ತಿಳಿಯಬೇಕು. ಯಾಕಂದರೆ ಇನ್ಯಾರೂ ದೇವರಿಗೆ ಆಧಾರ ಆಗೋ ಹಾಗಿಲ್ಲ. ದೇವರೇ ದೇವರಿಗೆ ಆಶ್ರಯ, ಅವನು ಸ್ವಾಶ್ರಯ, ಅವನು ಸ್ವರಮಣ, ಅವನು ಸ್ವೇ ಮಹಿಮ್ನಿ ಪ್ರತಿಷ್ಠಿತ. ದೇವರೇ ಈ ಪರ್ವತದಲ್ಲಿದ್ದಾನೆ, ಈ ದೇವಸ್ಥಾನದಲ್ಲಿದ್ದಾನೆ ಅಂತ ತಿಳಿಯಬೇಕು. ಪರ್ವತಕ್ಕೆ ಹೋದಾಗೆ ತಿಳ್ಕೋಬೇಕು ಅಂತ ತಿಳ್ಕೋಬೇಡ್ರಿ. ಈಗ ಮೂಲರಾಮದೇವರ ಪೂಜೆಯನ್ನು ನೀವು ನೋಡ್ತೀರಲ್ಲ, ಮಂಟಪದಲ್ಲಿ ದೇವರು ನಿಜ, ಆದರೆ ಮಂಟಪದೊಳಗೆ ದೇವರಿದ್ದಾನೆ. ದೇವರ ಮೇಲೆ ದೇವರು ಕೂಡ್ತಾನೆ. ಮಂಟಪಕ್ಕೆ ದೇವರನ್ನು ಹೊರುವ ಸಾಮರ್ಥ್ಯ ಇಲ್ಲ. ಕಟ್ಟಿಗೆಯಲ್ಲಿ, ಸುವರ್ಣದಲ್ಲಿ, ಎಲ್ಲ ಕಡೆಗೂ ಭಗವಂತ ತಾನಿದ್ದಾನೆ. ಪರಮಾತ್ಮನಲ್ಲಿ ಪರಮಾತ್ಮ ತಾನು ಇರ್ತಾನೆ, ತಾನು ವಿರಾಜಿಸ್ತಾನೆ ಅಂತ ಭಾವಿಸಬೇಕು. ನಿಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡುವಾಗಲೂ ಅದೇ ಅನುಸಂಧಾನ ಇರಬೇಕು. ನಾನು ಮಾಡಿಸಿದ ಈ ಭವ್ಯವಾದ ಮಂಟಪದಲ್ಲಿ ದೇವರು ಕುಳಿತಿದ್ದಾನೆ ನಿಜ, ಆದರೆ ಈ ಮಂಟಪದಲ್ಲಿ ಏತದಾಕಾರನಾಗಿ ವಾಯುದೇವರು, ಲಕ್ಷ್ಮೀದೇವಿ, ಅಲ್ಲಿ ಪರಮಾತ್ಮ ಸನ್ನಿಹಿತರಾಗಿ ತನ್ನೊಳಗೆ ತಾನಿದ್ದಾನೆ ದೇವರು ಅಂತೇ ತಿಳಿಯಬೇಕು. ಅಂದರೆ ನೀವು ನಿಮ್ಮೊಳಗಿರ್ತೀರಿ. ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇರೋ ಅವಶ್ಯಕತೆ ಇಲ್ಲ. ಇಂಡಿಪೆಂಡೆಂಟಾಗಿ, ಸ್ವತಂತ್ರವಾಗಿ, ಅರ್ಥಾತ್ ಸ್ವಂತ ಕಾಲಿನ ಮೇಲೆ ಜೀವನ ಮಾಡೋ ಯೋಗ್ಯತೆಯನ್ನು ದೇವರು ಕೊಡ್ತಾನೆ. ದೇವರನ್ನು ಸ್ವತಂತ್ರ ಅಂತ ಉಪಾಸನೆ ಮಾಡಿದರೆ. ನಾರಾಯಣ ಎಂಬಂತಹ ಅಂಗಿರಸ ಋಷಿಗಳ ಪುತ್ರ ಇದೇ ವೆಂಕಟಾಚಲದಲ್ಲಿ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದ, ಉತ್ತಮವಾದ ಜ್ಞಾನವನ್ನು ಪಡೆದು ಸದ್ಗತಿಯನ್ನು ಪಡೆದಿದ್ದಾನೆ. ಜ್ಞಾನ ಬೇಕೆಂದವರಿಗೆ ಜ್ಞಾನವನ್ನು ಕೊಡುವುದಕ್ಕೂ ಈ ಪರ್ವತ. ಶಂಖ ಎಂಬ ರಾಜ ಇದೇ ಪರ್ವತದಲ್ಲಿ ತಪಸ್ಸು ಮಾಡಿ ಕಳೆದುಕೊಂಡ ರಾಜ್ಯವನ್ನು ಮತ್ತೆ ಪಡೆದಿದ್ದಾನೆ. ರಾಜ್ಯ ಬೇಕು ಅಂದರೂ ಈ ವೆಂಕಟಾಚಲದ ಸೇವೆಯನ್ನು ಮಾಡಿ. ಇವತ್ತು ನಾವು ರಾಜ್ಯ ಕಳೆದುಕೊಂಡಿದ್ದೇವೆ. ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಒಡೆತನ ಇಲ್ಲ. ಅವುಗಳು ಹೇಳಿದಂತೆ ನಾವು ಕುಣಿತಾ ಇದ್ದೇವೆ. ನಾವು ಹೇಳಿದಂತೆ ನಮ್ಮ ಇಂದ್ರಿಯಗಳು ಕುಣಿಯಬೇಕು. ಹರಿಕಥೆ ಕೇಳಬೇಕು ಅಂತ ನಮಗೆ ಅಪೇಕ್ಷೆ ಇದೆ, ಆದರೆ ನಮ್ಮ ಕಿವಿ ಇನ್ನೇನನ್ನೋ ಕೇಳುತ್ತದೆ, ಹಾಳು ಹರಟೆಯನ್ನು. ಯಾವಾಗಲೂ ದೇವರನ್ನು ನೋಡಬೇಕು, ದೇವರ ಪ್ರತಿಮೆಯನ್ನು, ಪುಸ್ತಕಗಳನ್ನು ನೋಡಬೇಕು ಅಂತ ಅಪೇಕ್ಷೆ ಇದ್ದರೂ ಕಣ್ಣು ಇನ್ನೇನನ್ನೋ ನೋಡುತ್ತೆ. ಅದು ಏನು ನೋಡಬೇಕು ಅಂತಂತದೆ, ಅದರ ಬೆನ್ನಹತ್ತಿ ಹೋಗೋ ಪ್ರಸಂಗ ನಮಗಿದೆ. ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂಕುತಶ್ಚಿತ ಘ್ರಾಣೋನ್ಯತಶ್ಚಪಲದೃಕ್ವಚ ಕರ್ಮಶಕ್ತಿರ್ಬಹ್ವ್ಯಃ ಸಪತ್ನ ಇವ ಗೇಹಪತಿಂ ಲುನಂತಿ. ನಾನಾ ರೀತಿಯ ವಿಷಯಗಳ ಕಡೆಗೆ ನಮ್ಮ ಇಂದ್ರಿಯಗಳು ಸೆಳೆದುಕೊಂಡು ಹೋಗ್ತವಲ್ಲ, ಹಾಗೆ ಹೋಗದಂತೆ ಅವುಗಳ ಮೇಲೆ ನಮಗೆ ರಾಜ್ಯ ಮಾಡುವಂತೆ ಭಗವಂತ ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಆ ವೆಂಕಟೇಶ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ರಾಮೋಪಿ ತತ್ರ ಸ್ನಾನೇನ ಹೃತಾಂ ಸೀತಾಮಗಾತ್ಪುರ ಅಂತಾರೆ. ಇನ್ನೊಂದು ನಾಟಕ ಮತ್ತೆ ಶ್ರೀರಾಮಚಂದ್ರ ತಾನು ಸೀತೆಯನ್ನು ಕಳೆದುಕೊಂಡಾಗ, ಅರ್ಥಾತ್ ಕಳೆದುಕೊಂಡಂತೆ ನಾಟಕ ಮಾಡಿದಾಗ ಬಂದು ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದನಂತೆ. ಅದಕ್ಕೇನೆ ಸೀತಾದೇವಿ ಬೇಗ ಸಿಕ್ಕಳಂತೆ. ಶ್ರೀರಾಮಚಂದ್ರನಿಗೂ ಸೀತೆಗೂ ವಿಯೋಗವೇ ಇಲ್ಲ. ಅವನು ಯಾವ ಪುಣ್ಯವನ್ನು ಮಾಡಿ ಯಾವ ಫಲವನ್ನು ಪಡೆಯಬೇಕಾದದ್ದಿಲ್ಲ. ಆದರೆ ನೀವು ಈ ರೀತಿಯಾಗಿ ಇಲ್ಲಿ ಸ್ನಾನವನ್ನು ಮಾಡಿ ನಿಮಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳು ಸಿಗತ್ತೆ. ಮದುವೆಯಾಗಬೇಕು ಅಂದರೆ ಮದುವೆ, ಮಕ್ಕಳಾಗಬೇಕು ಅಂದರೆ ಮಕ್ಕಳು, ರಾಜ್ಯ ಬೇಕು ಅಂದರೆ ರಾಜ್ಯ, ಏನು ಬೇಡ, ಜ್ಞಾನಭಕ್ತಿ ವೈರಾಗ್ಯಗಳು ಬೇಕು ಅಂದರೆ ಇನ್ನಷ್ಟು ಖುಷಿಯಿಂದ ದೇವರು ಅದನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸ್ತಾನೆ. ಅದಕ್ಕಾಗಿ ಈ ಸ್ವಾಮಿ ಪುಷ್ಕರಣಿ ತೀರ್ಥದ ಸೇವೆಯನ್ನು ಮಾಡಬೇಕು ಅಂತ ವೆಂಕಟೇಶ ಮಹಾತ್ಮದಲ್ಲಿ ತಿಳಿಸ್ತಾ ಇದ್ದಾರೆ. ಪರೀಕ್ಷಿತ್ ರಾಜನ ಮರಣವನ್ನು ತಪ್ಪಿಸುವುದಕ್ಕೆ ಕಾಶ್ಯಪ ಎಂಬ ಬ್ರಾಹ್ಮಣ
ಆ ಸರ್ಪ ಬಾಧೆಯನ್ನು ಪರಿಹರಿಸುವ ವಿದ್ಯೆಯನ್ನು ಪಡೆದವ ಬದುಕಿಸೋದಕ್ಕೆ ಬರುವಾಗ ತಕ್ಷಕ ಅವನಿಗೆ ಹಣ ಕೊಟ್ಟು ವಾಪಸ್ ಕಳಿಸಿಬಿಟ್ಟ. ನೀನು ಹೋಗ ಆಚೆಗೆ, ಇಲ್ಲಿ ಬರಬೇಡ ಪರೀಕ್ಷಿತನನ್ನು ಬದುಕಿಸೋದಕ್ಕೆ ಅಂತ. ಅವನು ಹೊರಟ್ರೆ ಅವನ ಊರಿನಲ್ಲಿ ಬಹಿಷ್ಕಾರ ಹಾಕ್ತಾರೆ ಅವನಿಗೆ. ದುಡ್ಡಿನ ಆಶೆಗೆ ಒಬ್ಬ ರಾಜನನ್ನು ಬದುಕಿಸುವ ಸಾಧ್ಯತೆ ಇದ್ದರೂ ಕೂಡ ವಿದ್ಯೆ ಇದ್ದರೂ ಬದುಕಿಸದೆ ನೀನು ತಿರುಗಿ ಬಂದಿಯಲ್ಲ ಅಂತ. ಆದ್ದರಿಂದ ನೀನು ದೊಡ್ಡ ರಾಜದ್ರೋಹವನ್ನು ಮಾಡಿದ್ದಿ, ದೇಶದ್ರೋಹವನ್ನು ಮಾಡಿದ್ದಿ, ಅದಕ್ಕಾಗಿ ನಿನಗೆ ಬಹಿಷ್ಕಾರ ಅಂತ ಇಡೀ ಬ್ರಾಹ್ಮಣ ಕುಲ ಅವನನ್ನು ಊರಿನಿಂದ ಹೊರಗೆ ಹಾಕ್ತಾರೆ. ಏನು ಮಾಡಬೇಕು ಅವನು? ಆಗ ಗೊತ್ತಾಗದೆ ಅಲ್ಲಿ ಇಲ್ಲಿ ಸುತ್ತಾಡಿದಾಗ ಜ್ಞಾನಿಗಳು ಅವನಿಗೆ ಉಪದೇಶ ಮಾಡುತ್ತಾರೆ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡು, ನೀನೇನು ರಾಜದ್ರೋಹ ಮಾಡಿದ್ದೀಯೋ ಈ ಪಾಪದ ಪರಿಹಾರವಾಗತ್ತೆ ಅಂತ. ಆಗ ಅವನು ಬಂದು ಇಲ್ಲಿ ತಪಸ್ಸು ಮಾಡಿ ತನ್ನ ರಾಜದ್ರೋಹದ ಪಾಪವನ್ನು ಕಳೆದುಕೊಂಡ ಅಂತ. ಹೀಗೆ ನಾನಾ ತರಹದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೂ, ಮತ್ತು ಇಂಥ ಪಾಪ ನಾವು ಎಷ್ಟು ಮಾಡ್ತೀವಿ ಅಂತ ಲೆಕ್ಕನೇ ಇಲ್ಲ. ಪಾಪ ಅವನು ಒಂದೇ ಪಾಪ ಮಾಡಿದ್ದ. ನಮಗೆ ಯೋಗ್ಯತೆ ಇದ್ದರೂ ಶಕ್ತಿ ಇದ್ದರೂ ಪರೋಪಕಾರ ಮಾಡದೆ ಸ್ವಾರ್ಥದಿಂದ ನಾವು ಎಷ್ಟು ರೀತಿಯಿಂದ ದ್ರೋಹವನ್ನು ಎಷ್ಟು ಜನರಿಗೆ ಮಾಡ್ತೇವೋ ಅಂತಹ ಪಾಪಗಳ ಪರಿಹಾರಕ್ಕೆ ಸ್ವಾಮಿ ಪುಷ್ಕರಣಿ ತೀರ್ಥದ ಸ್ನಾನ, ಕೊನೆ ಪಕ್ಷ ಸ್ಮರಣವನ್ನಾದರೂ ನಾವು ಮಾಡಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಎಂಬ ಸಂದೇಶವನ್ನು ವೆಂಕಟೇಶ ಮಹಾತ್ಮ್ಯ ನಮಗೆ ನೀಡುತ್ತಾ ಇದೆ. ಇನ್ನೊಬ್ಬ ಹೇಮಾಂಗ ಅಂತ ರಾಜ ಎಲ್ಲ ದಾನ ಮಾಡಿದ. ಅವನಲ್ಲಿ ಎರಡು, ಒಂದು ನೀರಿನ ದಾನ ಮಾಡುತ್ತಿರಲಿಲ್ಲ, ಇನ್ನೊಂದು ಯಾರಿಗೆ ಈಗಾಗಲೇ ಎಲ್ಲರೂ ದಾನ ಮಾಡ್ತಾರೆ ಅವರಿಗೆ ಮಾಡೋದು ಬೇಡ ಅಂತ. ಯಾರಿಗೆ ಯಾರೂ ದಾನ ಮಾಡ್ತಿರಲಿಲ್ಲ ಅಂಥವರಿಗೆ ದಾನ ಮಾಡ್ತಿದ್ದ. ಅದೇನಾಗ್ತಿತ್ತು ಅಂದರೆ, ಉತ್ತಮ ವಿದ್ಯಾವಂತರು ಸದಾಚಾರಿಗಳಿಗೆ ಎಲ್ಲರೂ ದಾನ ಮಾಡ್ತಿದ್ರು. ಇವನು ಅವ್ರಿಗೆ ಯಾಕೆ ದಾನ ಮಾಡಬೇಕು? ಯಾರ ಹತ್ರ ಯಾರೂ ಹೋಗೋದಿಲ್ಲ ದಾನ ಕೊಡೋದಕ್ಕೆ, ಅಂಥವ್ರನ್ನ ಹುಡ್ಕೋಣ ಅಂತ ಹುಚ್ಚರು ದಡ್ರು ಇಂಥವರಿಗೆ ದಾನ ಮಾಡ್ತಿದ್ದ. ಏನಾಯಿತು ಅಂದರೆ, ಆ ಕಾರಣಕ್ಕೆ ಪುರಾಣ ಹೇಳುತ್ತೆ, ದಾನ ಬೇರೆ ಸಹಾಯ ಬೇರೆ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ, ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಕುಂಟರು, ಎಬಡರು, ಮದಡರು, ಹೆಳವರು ಎಲ್ಲರಿಗೂ ಸಹಾಯ ಮಾಡಲೇಬೇಕು. ವಿಧವಾನಾಥ ವಿಕಲಾನ್ ಕೃಪಣಾಂಶ್ಚ ಬಭಾರ ಸಹ. ಮಹಾಭಾರತ ಹೇಳುತ್ತದೆ, ಆದಿಪರ್ವ. ಶಂತನು ಮಹಾರಾಜ ವಿಧವೆಯರು, ವಿಧುರರು, ಅನಾಥರು, ನಿರ್ಗತಿಕರು, ದುರ್ಗತಿಕರು, ಜಡಾನ್, ಅಂಧಾನ್, ಪಂಗೂನ್, ಪ್ರಕೃತಿ ಬಧಿರಾನ್, ಉಕ್ತಿ ವಿಕಲಾನ್, ಗ್ರಹಗ್ರಸ್ತಾನ್, ಇಂತಹ ಎಲ್ಲ ಜನರನ್ನು ಸಾಕ್ತಾ ಇದ್ದಂತೆ. ಸಾಕೋದು ಅಂದ್ರೇನು? ಅವನು ಮುಟ್ಟಿದರೆ ರೋಗ ಪರಿಹಾರ ಆಗ್ತಿತ್ತು. ಶಂತನು ಅಂಥ ಅವನು ಸಾಮಾನ್ಯ ಅಲ್ಲ. ಅವನು ವರುಣ ತಟಿದುಪರಿ ಮುಕ್ತಾಮಯೋ ವಿರಾಜತೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಂತಾರೆ ಶ್ರೀಮದಾಚಾರ್ಯನು. ಅವನ ಲೋಕದೊಳಗೆ ರೋಗನೇ ಇಲ್ಲ. MBBS ಇಲ್ಲ, MD ಇಲ್ಲ, DM ಇಲ್ಲ, ಯಾವ ಸ್ಪೆಷಲಿಸ್ಟೂ ಇಲ್ಲ. ಅವನನ್ನು ನೋಡಿದರೆ ಸಾಕು, ಅವನನ್ನು ಮುಟ್ಟಿದರೆ ಸಾಕು, ರೋಗ ಪರಿಹಾರ ಆಗ್ತದೆ. ಅಂತಹ ವರುಣ, ಅವನ ಅವತಾರ ಶಂತನು. ಇಂತಹ ಎಲ್ಲರನ್ನೂ ಅವನ ರಕ್ಷಣೆ ಮಾಡ್ತಿದ್ದ, ಪೋಷಣೆ ಮಾಡ್ತಿದ್ದ. ಆದರೆ ದಾನ ಬೇರೆ. ದಾನ ಮಾಡಬೇಕಾದ್ರೆ ಮಾತ್ರ ಉತ್ತಮ ವಿದ್ಯಾವಂತರು ಸದಾಚಾರಿಗಳಿಗೇನೆ ದಾನ ಮಾಡೋದು. ಯಾಕೆಂದರೆ ದಾನ ಅಂದರೆ ಖಂಡನೆ, ಪಾಪಗಳನ್ನು ಕತ್ತರಿಸೋದು. ಅವಖಂಡನೆ, ಕೊಡೋದು, ತನ್ನ ಹತ್ತಿರ ಇದ್ದ ವಸ್ತುವನ್ನು ಇನ್ನೊಬ್ಬರಿಗೆ ಕೊಡೋದು, ದಾನೆ. ಅದರಿಂದ ಅವಖಂಡನೆ, ತನ್ನ ಪಾಪಗಳನ್ನು ಕತ್ತರಿಸೋದು. ಯಾರು ಪಾಪಗಳನ್ನು ಪರಿಹಾರ ಮಾಡೋದಕ್ಕೆ ಸಮರ್ಥರೋ ಅಂಥವರಿಗೆ ದಾನ ಮಾಡಬೇಕು. ಆ ಪಾಪ ಪರಿಹಾರ ಮಾಡೋ ಸಾಮರ್ಥ್ಯ ಉತ್ತಮರಾದಂತಹ ವಿದ್ಯಾವಂತರಿಗೆ, ತಪಸ್ವಿಗಳಿಗೆ, ಜ್ಞಾನಿಗಳಿಗೆ ಇರುತ್ತೆ. ಸಹಾಯ ಎಲ್ಲರಿಗೂ ಮಾಡಬಹುದು. ಇವನು ದಾನ ಮಾಡೋದೇ ಅಂಥವರಿಗೆ ಮಾಡ್ತಾ ಇದ್ದ ಅನ್ನೋದಕ್ಕೆ ಎಷ್ಟೋ ಜನ್ಮಗಳಲ್ಲಿ ಕತ್ತೆಯಾಗಿ, ನಾಯಿಯಾಗಿ, ಕೋತಿಯಾಗಿ, ಕೊನೆಗೆ ನೀರು ದಾನ ಮಾಡದೆ, ನೀರು ಸುಲಭವಾಗಿ ಸಿಗತ್ತೆ ಅಂತ ಮಾತ್ರಕ್ಕೆ ದಾನ ಮಾಡೋದು ಬಿಡಬಾರ್ದು. ಈಗ ನಿಮಗೆ ಏನು ಕೊಟ್ಟರೆ ಸಂತೋಷ ಆಗ್ತದೆ ಹೇಳ್ರಿ?
ನಿಮಗೊಂದು ದೊಡ್ಡ ಸನ್ಮಾನ ಪತ್ರ ಕೊಡ್ತೀನಿ, ತೊಗೊಳ್ಳಿಕ್ಕೆ ತಯಾರಿದ್ದೀರಾ? ಈಗ ನಿಮಗೆ ಒಂದೇ ಒಂದು ಬೇಕು, ಹೊಟ್ಟೆ ತುಂಬ ಊಟ. ಏನು ಸನ್ಮಾನ ಪತ್ರ ಬೇಡ, ಏನು ಕಾರ್ ಬೇಡ, ಇನೋವಾ ಬೇಡ, ಕಾಂಟಸ ಬೇಡ, ಏನು ಕೊಟ್ಟರೂ ನಿಮಗೆ ಸಂತೋಷ ಇಲ್ಲ. ಹಸಿವೆ ಆದಾಗ ಊಟ ಬೇಕು, ನೀರಡಿಕೆ ಆದರೆ ನೀರು ಬೇಕು. ನೀರು ಬಹಳ ಸೋವಿ ಇದೆ, ಸುಲಭವಾಗಿ ಸಿಗತ್ತೆ ಅಂತ ನೀರು ಕೊಡದೆ ನೀರಡಿಸಿದವನಿಗೆ ಬಂಗಾರ ಕೊಟ್ಟರೆ ಏನು ಪ್ರಯೋಜನ? ಅವನ ಹೆಸರೇ ಹೇಮಾಂಗ. ಬೇಕಾದಷ್ಟು ಅವನಿಗೆ ಸಂಪತ್ತಿದೆ, ಆದರೂ ಕೂಡ ನೀರು ಕೊಟ್ಟಿಲ್ಲ ಅನ್ನೋದಕ್ಕೆ ಹಲ್ಲಿಯಾಗಿ ಹುಟ್ಟಿದ. ಇನ್ನೂ ಎಷ್ಟೋ ಜನ್ಮ ಅವನು ಮತ್ತೆ ಹಲ್ಲಿಯಾಗಿ ಹುಟ್ಟೋ ಸಂದರ್ಭ ಇತ್ತು. ಶ್ರುತಕೀರ್ತಿ ಅಂತ ಒಬ್ಬ ರಾಜ, ಆ ರಾಜನ ಮನೆಯ ಬಾಗಿಲದ ತೊಲೆಗೆ ಯಾವಾಗಲೂ ಅಂಟಿಕೊಂಡು ಓಡಾಡ್ತಾ ಇದ್ದ ಹಲ್ಲಿಯಾಗಿ. ಶ್ರುತದೇವ ಅಂತ ಒಬ್ಬ ಬ್ರಾಹ್ಮಣ ಅವರ ಮನೆಗೆ ಬಂದ. ಶ್ರುತದೇವ, ದೇವರ ಮಹಿಮೆಯನ್ನು ಚೆನ್ನಾಗಿ ಕೇಳಿದವ, ತಿಳಿದವ, ಹೇಳಿದವ ಅಂತಹ ಒಬ್ಬ ಭಗವದ್ಭಕ್ತ ಬಂದದ್ದೇ ತಡ ಶ್ರುತಕೀರ್ತಿ ಎದ್ದು ಓಡಿ ಹೋಗಿ ಪಾದಪ್ರಕ್ಷಾಲನ ಮಾಡಿ ಪ್ರೋಕ್ಷಣೆ ಮಾಡಿಕೊಂಡ. ಏನು ಜನ್ಮಾಂತರದ ಪುಣ್ಯ ನೋಡಿ. ಅಂತೂ ನೀರು ಕೊಟ್ಟಿಲ್ಲ ನಿಜ, ಸಜ್ಜನರಿಗೆ ದಾನ ಮಾಡಿಲ್ಲ ನಿಜ, ಆದರೆ ದಾನ ಅಂತೂ ಮಾಡಿದ್ದಲ್ಲ ಪಾಪಗೆ. ಸಜ್ಜನರಿಗೆ ಆಗಲಿ ಯಾರಿಗೋ ಆಗಲಿ ಏನೋ ಅಲ್ಪ ಸ್ವಲ್ಪ ಪುಣ್ಯನೂ ಇತ್ತು. ಆ ಪುಣ್ಯದ ಫಲ ಈ ಬ್ರಾಹ್ಮಣನಿಗೆ ಪಾದಪ್ರಕ್ಷಾಲನೆ ಮಾಡಿದ ನೀರಿನ ಹನಿ ಆ ಹಲ್ಲಿಗೆ ಸಿಡಿದಿದೆ. ಸಿಡಿದಿದ್ದೇ ತಡ ಅದಕ್ಕೆ ತನ್ನ ಜನ್ಮಾಂತರದ ಸ್ಮರಣ ಆಯಿತು. ಮುಂದೆ ಬರೋ ಜನ್ಮದ ಜ್ಞಾನವೂ ಇತ್ತು. ಇನ್ನೆಷ್ಟೋ ಬಾರಿ ನಾನು ಮತ್ತೆ ಹಲ್ಲಿಯಾಗಿ ಹುಟ್ಟೋ ಪ್ರಸಂಗ ಇದೆ, ನನ್ನನ್ನು ದಯಮಾಡಿ ಉದ್ಧಾರ ಮಾಡು ಮಹಾರಾಯ ಅಂತ. ಇವನಂದ, ಈ ಅರಮನೆಗೆ ಬಂದಾಗ ಯಾರೂ ಮಾತಾಡಿಸೋರ ಗತಿ ಇರೋದಿಲ್ಲ, ಇವನ ಮನೆಯಲ್ಲಿ ಹಲ್ಲಿನೂ ಮಾತಾಡಿಸ್ತಾ ಇದೆಯಲ್ಲ ಅಂತ ತಾನು ನೋಡಿದ ಜ್ಞಾನದೃಷ್ಟಿಯಿಂದ. ಏನಿವನ ಕರ್ಮ ಅಂತ. ಎಂಥೆಂಥ ಋಷಿಗಳು, ಎಂಥೆಂಥ ಜ್ಞಾನಿಗಳು. ಇವನ ಪೂರ್ವಜನ್ಮದ ಕರ್ಮ ಎಲ್ಲ ಸ್ಕ್ರೀನ್ ಮುಂದೆ ಬಂದಾಗ ಆಗಿದೆ. ಅವನು ಕಂಪ್ಯೂಟರ್ ಇದರೊಳಗೆ ಪಟ 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 ಅಂತ ಇಂತಿಂಥ ಕರ್ಮ ಮಾಡಿದ್ದಕ್ಕೆ ಇವನಿಗೆ ಈ ಫಲ ಸಿಕ್ಕಿದೆ. ಅದಕ್ಕೆ ಅವನಂದ, ಇಂಥ ಕರ್ಮ ಮಾಡಿದ್ದೀಯಪ್ಪ, ನೀನು ಅಯೋಗ್ಯರಿಗೆ ದಾನ ಮಾಡಿದ್ದಿ, ಜಲದಾನ ಮಾಡಿಲ್ಲ, ಅದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದಿದೆ. ಮತ್ತು ಏನು ಮಾಡಂತೀರಿ, ನನಗೆ ಉದ್ಧಾರ ಮಾಡಿ. ನಿಮ್ಮ ಪಾದೋದಕದ ಪ್ರೋಕ್ಷಣೆಯಿಂದ ನನಗೆ ಜನ್ಮಾಂತರದ ಸ್ಮರಣೆ ಅಂತೂ ಬಂತು, ವಿವೇಕ ಬಂತು, ಉದ್ಧಾರ ಮಾಡಿ ನನ್ನನ್ನು ಅಂತ. ಆಗ ಆ ಬ್ರಾಹ್ಮಣ ಏನು ಮಾಡಬೇಕಿನ್ನು? ಈ ಹಲ್ಲಿಗೆ ಏನು ಮಾಡಬೇಕು? ಏನು ಪ್ರತಿಶಾಸ್ತ್ರ ಪಾರಾಯಣ ಮಾಡು ಅಂತ ಹೇಳಬೇಕಾ? ಏನು ಹೇಳಬೇಕು? ಹಲ್ಲಿ ಅದು. ಅದಕ್ಕೆ ತಾನು ಸ್ವಾಮಿ ಪುಷ್ಕರಣಿಯಲ್ಲಿ ಎಷ್ಟೋ ದಿನಗಳವರೆಗೆ ಸ್ನಾನ ಮಾಡಿ ತಪಸ್ಸು ಮಾಡಿ ಬಂದಿದ್ದ. ಒಂದು ದಿನ ನಾನು ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದ ಪುಣ್ಯವನ್ನು ನಿನಗೆ ಕೊಡ್ತೇನೆ ಅಂತ ಧಾರೆ ಎರೆದು ಕೊಟ್ಟ. ಅವನು ಹಲ್ಲಿಯ ಜನ್ಮದಿಂದ ಉದ್ಧಾರ ಆಗಿದೆ, ಮುಂದೆ ಬರುವ ಜನ್ಮಗಳ ಪರಿಹಾರ ಆಗಿದೆ. ಇಷ್ಟು ಮಾತ್ರ ಅಲ್ಲ, ಇಕ್ಷ್ವಾಕು ವಂಶದಲ್ಲಿ ರಾಜನಾಗಿ ಹುಟ್ಟಿದ ಕಕುತ್ಸ್ಥ ಅಂತ. ಎಂಥ ಭಾಗ್ಯ ಅಂದರೆ ಇವನಿಗೆ ನೋಡಿ, ಹೇಗಿದ್ದು ಹೇಗಾದೆಯೋ ಆತ್ಮ ಅಂತ. ಅಂದರೆ ಬಯೋದಕ್ಕಲ್ಲ, ಹೊಗಳೋದಕ್ಕೆ ಇದು. ಹೇಗಿದ್ದವ ಹೇಗಾದ. ಒಂದು ಹಲ್ಲಿ ಇದ್ದವ ಕಕುತ್ಸ್ಥ ಅಂತನ್ನುವ ರಾಜನಾಗಿ ಹುಟ್ಟಿದ. ಯಾಕೆ ಇವನು ಕಕುತ್ಸ್ಥ ಅಂದರೆ, ದೇವತೆಗಳಿಗೆ ಸಹಾಯ ಮಾಡೋದಕ್ಕೆ ಹೋಗಿರ್ತಾನೆ ಇವನು. ದೈತ್ಯರ ಜೊತೆಗೆ ದೇವತೆಗಳ ಯುದ್ಧ ನಡೆದಾಗ ದೇವತೆಗಳಿಗೆ ಸಹಾಯಕನಾಗಿ ಹೋಗ್ತಾನೆ. ನನಗೊಂದು ವಾಹನ ಬೇಕು ಅಂತ ಕೇಳಿದ. ಏನು ವಾಹನ? ಯಾರೂ ಕೂಡದೇ ಇದ್ದ ವಾಹನ ಅಂತ. ಸ್ವಯಂ ಇಂದ್ರ ಎತ್ತಾಗಿ ನಿಲ್ತಾನೆ. ಇಂದ್ರನ ಬೆನ್ನಿನ ಮೇಲೆ ನಿಂತು ಇವನು ಯುದ್ಧ ಆಡ್ತಾನೆ. ಕಕುತ್, ಎತ್ತಿನ ಆ ಬೆನ್ನು, ಅದರ ಮೇಲೆ ನಿಂತ ಅನ್ನೋದಕ್ಕೆ ಇವನು ಕಕುತ್ಸ್ಥ. ಇವನ ವಂಶದಲ್ಲಿ ಅವತಾರ ಮಾಡಿದ್ದಕ್ಕೆ ರಾಮನಿಗೆ ಕಾಕುತ್ಸ್ಥ ಅಂತ ಕರೀತಾರೆ. ಶ್ರೀರಾಮಚಂದ್ರನ ಪೂರ್ವಜನಾಗಿ ಇಂದ್ರದೇವರ ಬೆನ್ನಿನ ಮೇಲೆ ನಿಂತು ಯುದ್ಧ ಮಾಡಿ ದೇವತೆಗಳ ಸೇವೆ ಮಾಡುವ ಭಾಗ್ಯ ಸಿಕ್ತು. ಅಂತೂ ಈ ಒಬ್ಬ ಭೂಲೋಕದ ರಾಜ ತನ್ನ ಬೆನ್ನ ಮೇಲೆ ನಿಂತ ಅನ್ನೋದಕ್ಕೋಸ್ಕರ ಆ ಬೆನ್ನು ಅಪವಿತ್ರವಾಯಿತೋ ಏನೋ, ಅವನಿಗೇನೋ ಒಂದು ದೊಡ್ಡ ಕೀರ್ತಿ ಬಂತು. ಈ ಯಾವುದೋ ಒಬ್ಬ ಸಾಮಾನ್ಯ ರಾಜನನ್ನು ಬೆನ್ನಿನ ಮೇಲೆ ಕೂಡಿಸ್ಕೊಳ್ಳೋ ಪ್ರಸಂಗ ಬಂತು ಅನ್ನೋದಕ್ಕೋಸ್ಕರ ಮತ್ತೊಮ್ಮೆ ಎತ್ತಾಗಿ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಬೆನ್ನ ಮೇಲೆ ಹೊತ್ತು
ತನ್ನ ಬೆನ್ನನ್ನು ಇಂದ್ರ ಪವಿತ್ರ ಮಾಡಿಕೊಂಡನೋ ಏನೋ, ಅಂತೂ ಇಂತೂ ಆ ರಾಜ ಕಕುತ್ಸ್ಥ ಈ ಸ್ವಾಮಿ ಪುಷ್ಕರಣಿ ನದಿಯ ತೀರ್ಥದ ಸ್ನಾನದ ಪುಣ್ಯದಿಂದ ಆ ಸೌಭಾಗ್ಯವನ್ನು ಪಡೆದ ಎಂಬುದಾಗಿ ತಿಳಿಸ್ತಾರೆ. ನಿನ್ನೆ ಹೇಳಿದ್ದೆ, ಸ್ವಾಮಿ ತೀರ್ಥಂ ಸ್ವಾಮಿ ತೀರ್ಥಂ ಸ್ವಾಮಿ ತೀರ್ಥಮಿತಿ ದ್ವಿಜಾಹ. ಸ್ನಾನ ಮಾಡಲಿಕ್ಕೆ ಆಗದೇ ಇದ್ದರೆ ಅಷ್ಟೇ ಹೋಯಿತು, 3 ಬಾರಿ ಹೇಳಿಬಿಡಿ ಸಾಕು, ಆ ಪುಣ್ಯ ಬರ್ತದೆ ಅಂತ ಪುರಾಣ ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸ್ವಾಮಿ ಪುಷ್ಕರಣಿ ಸ್ನಾನಂ ಸದ್ಗುರೋ ಪಾದ ಸೇವನಂ ಏಕಾದಶುಪವಾಸಶ್ಚ ತ್ರಯಮತ್ಯಂತ ದುರ್ಲಭಂ ಅಂತ ಪುರಾಣ ಹೇಳುತ್ತೆ. ಇದೇ ವೆಂಕಟೇಶ ಮಹಾತ್ಮ್ಯದಲ್ಲಿ ಬೇರೆ ಪುರಾಣ ಹೇಳ್ತದೆ. ಈ 3 ಸಿಗೋದು ಬಹಳ ಕಷ್ಟ, ಸಿಕ್ಕಾಗ ಬಿಡಬೇಡಿ ಅಂತ. ಸ್ವಾಮಿ ಪುಷ್ಕರಣಿ ಸ್ನಾನಂ, ಎರಡನೆಯದ್ದು ಸದ್ಗುರೋ ಪಾದಸೇವನಂ, ಉತ್ತಮರಾದ ಗುರುಗಳ ಪಾದಸೇವೆಯನ್ನು ಮಾಡುವ ಭಾಗ್ಯ. ಮೂರನೆಯದ್ದು ಏಕಾದಶಿ ಉಪವಾಸಶ್ಚ. ಇನ್ಯಾವ ಮುಂದಿನ ಜನ್ಮದಾಗ ಮಾಡ್ತೀವಿ ಅಂತ ಕೆಲವರು ಅಂತಾರೆ. ಮುಂದಿನ ಜನ್ಮದಾಗ ಏನು ಮಾಡ್ತೀರಿ? ಕತ್ತಿ ಆದರೆ ಏನು ಮಾಡೋದು? ಕತ್ತಿ ಸಲುವಾಗಿ ಇನ್ಯಾರು ಪಂಚಾಂಗ ಮಾಡೋರು? ಕತ್ತಿ ಪಂಚಾಂಗ, ಆಕಳ ಪಂಚಾಂಗ, ಎತ್ತಿನ ಪಂಚಾಂಗ, ಕ್ವಾಣದ ಪಂಚಾಂಗ ಅಂತಿರ್ತಾವೆ. ಮನುಷ್ಯರ ಸಲುವಾಗಿ ಪಂಚಾಂಗ ಮಾಡಿದರೆ ರಗಡಾಗಿದೆ. ಹಾಗಾದರೆ ಏನು ಏಕಾದಶಿ, ಏನು ಉಪವಾಸ? ಇದೇ ಮಾನವ ಜನ್ಮದಲ್ಲಿಯೇ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ಮಾನವ ಜನ್ಮ ಬಲು ದೊಡ್ಡದು, ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಇದೇ ಮಾನವ ಜನ್ಮದಲ್ಲಿಯೇ ಏಕಾದಶಿಯ ಉಪವಾಸ ಮಾಡಬೇಕು, ಇದೇ ಮಾನವ ಜನ್ಮದಲ್ಲಿಯೇ ಗುರುಗಳ ಸೇವೆ ಮಾಡಬೇಕು, ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಬೇಕು, ಭಗವಂತನ ಗುಣಗಳ ಧ್ಯಾನವನ್ನು ಮಾಡಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ವೆಂಕಟೇಶ ಮಹಾತ್ಮೆ ತಿಳಿಸ್ತದೆ. ಶ್ರೀಕೃಷ್ಣಾರ್ಪಣಮಸ್ತು.